ಬರೀ ಪೆಟ್ರೋಲ್, ಈಗ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಆಮೇಲೆ ಎಲ್ಲ ಪದಾರ್ಥ, ಚಿನ್ನ ಪದಾರ್ಥ ಎಲ್ಲ ಹೋಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡಲಿ. ಯಾಕೆ ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿ? ಯಾವುದೂ ಮಾತಾಡ್ತಾ ಇಲ್ಲ. ಬರೀ ಬೇರೆಯವ್ರ ಮೇಲೆ ಟೀಕೆ ಮಾಡೋದೇ ಕೆಲಸ ಅವ್ರಿಗೆ. ಟೀಕೆ ಮಾಡೋದು, ಸ್ಟೇಟ್ಮೆಂಟ್ ಕೊಡೋದು ಬಿಟ್ಟರೆ ಬಡವರಿಗೆ ಅವ್ರ ಕಾಲದಲ್ಲಿ ಒಂದು ಕೆಲಸ ಏನಾದ್ರು ಮಾಡಿದಾರಾ? ಒಂದು ಕೆಲಸ ಏನಾದ್ರು ಒಂದು ಸರಿ ಮಾಡಿದಾರಾ? ಆ ಜನಕ್ಕೆ ಕುಡಿಯೋ ನೀರು ಕೊಡೋಕ್ಕಾಗಿರಲಿಲ್ಲ. ನಾನು ನೀರು ಕೊಡಿಸಿದ್ದೀನಿ ಅವ್ರಿಗೆಲ್ಲ. ಈ ಆಸ್ತಿ ದಾಖಲೆಗಳನ್ನು ಸರಿ ಮಾಡ್ತಾ ಇದ್ದೀನಿ. ಏನು ಇದು ರಿಜಿಸ್ಟರ್ ಆಗಿತ್ತೋ ಈಗ ಎಲ್ಲದಕ್ಕೂ ಕೂಡ 5 ಕಾರ್ಪೊರೇಷನ್ ಮಾಡಿ ಆಡಳಿತವನ್ನು ಸುಧಾರಣೆ ಮಾಡಲಿಕ್ಕೆ ಮಾಡ್ತಾಯಿದ್ದೀನಿ. ಎಲ್ಲ BJPಯವರೆಲ್ಲ ಖುಷಿ ಪಡ್ತಾ ಇದ್ದಾರೆ, ಒಳ್ಳೆ ಕೆಲಸ DK ಮಾಡ್ತಾ ಇದ್ದಾರೆ ಅಂತ. BJPಯವ್ರು ಏನು ಹೇಳಿದ್ರು ಆ ಸಲಹೆಯಂತೆ ನಾನು ಮಾಡ್ತಾಯಿದ್ದೀನಿ. ಪಾಪ ಅವ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ನನಗೆ ಸಿಕ್ಲಿಲ್ವಲ್ಲ ಅಂತ ಅಸೂಯೆ ಪಡ್ತಾ ಇದ್ದಾರೆ. ಹೊಟ್ಟೆ ಉರಿ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಬರ್ತಡೆಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಹೇಳಿ ಕನಸು ಕಾಣ್ತಾ ಇದ್ರು. ನಿಮ್ಮ ಅಧಿಕಾರ ಹಸ್ತಾಂತರ ಬಗ್ಗೆ ಟೀಕೆ ಮಾಡಿದ್ದಾರೆ. ನೋಡಪ್ಪ, ಅವ್ರ ಮಗ ಹಸ್ತಾಂತರ ಮಾಡೋದ್ರ ಬಗ್ಗೆ ಫಸ್ಟ್ ಅವ್ರು ನೆನೆಸ್ಕೊಳ್ಳಿ, ಆಮೇಲೆ ಮಿಕ್ಕಿದ್ ಮಾತು. ಬರೀ ಪೆಟ್ರೋಲ್, ಈಗ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಆಮೇಲೆ ಎಲ್ಲ ಪದಾರ್ಥ, ಚಿನ್ನ ಪದಾರ್ಥ ಎಲ್ಲ ಹೋಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡಲಿ. ಯಾಕೆ ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿ? ಯಾವುದೂ ಮಾತಾಡ್ತಾ ಇಲ್ಲ. ಬರೀ ಬೇರೆಯವ್ರ ಮೇಲೆ ಟೀಕೆ ಮಾಡೋದೇ ಕೆಲಸ ಅವ್ರಿಗೆ. ಟೀಕೆ ಮಾಡೋದು, ಸ್ಟೇಟ್ಮೆಂಟ್ ಕೊಡೋದು ಬಿಟ್ಟರೆ ಬಡವರಿಗೆ ಅವ್ರ ಕಾಲದಲ್ಲಿ ಒಂದು ಕೆಲಸ ಏನಾದ್ರು ಮಾಡಿದಾರಾ? ಒಂದು ಕೆಲಸ ಏನಾದ್ರು ಒಂದು ಸರಿ ಮಾಡಿದಾರಾ? ಆ ಜನಕ್ಕೆ ಕುಡಿಯೋ ನೀರು ಕೊಡೋಕ್ಕಾಗಿರಲಿಲ್ಲ. ನಾನು ನೀರು ಕೊಡಿಸಿದ್ದೀನಿ ಅವ್ರಿಗೆಲ್ಲ. ಈ ಆಸ್ತಿ ದಾಖಲೆಗಳನ್ನು ಸರಿ ಮಾಡ್ತಾ ಇದ್ದೀನಿ. ಏನು ಇದು ರಿಜಿಸ್ಟರ್ ಆಗಿತ್ತೋ ಈಗ ಎಲ್ಲದಕ್ಕೂ ಕೂಡ 5 ಕಾರ್ಪೊರೇಷನ್ ಮಾಡಿ ಆಡಳಿತವನ್ನು ಸುಧಾರಣೆ ಮಾಡಲಿಕ್ಕೆ ಮಾಡ್ತಾಯಿದ್ದೀನಿ. ಎಲ್ಲ BJPಯವರೆಲ್ಲ ಖುಷಿ ಪಡ್ತಾ ಇದ್ದಾರೆ, ಒಳ್ಳೆ ಕೆಲಸ DK ಮಾಡ್ತಾ ಇದ್ದಾರೆ ಅಂತ. BJPಯವ್ರು ಏನು ಹೇಳಿದ್ರು ಆ ಸಲಹೆಯಂತೆ ನಾನು ಮಾಡ್ತಾಯಿದ್ದೀನಿ. ಪಾಪ ಅವ್ನ ಕೈಯಲ್ಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ನನಗೆ ಸಿಕ್ಲಿಲ್ವಲ್ಲ ಅಂತ ಅಸೂಯೆ ಪಡ್ತಾ ಇದ್ದಾರೆ. ಹೊಟ್ಟೆ ಉರಿ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಬರ್ತಡೆಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಹೇಳಿ ಕನಸು ಕಾಣ್ತಾ ಇದ್ರು. ನಿಮ್ಮ ಅಧಿಕಾರ ಹಸ್ತಾಂತರ ಬಗ್ಗೆ ಟೀಕೆ ಮಾಡಿದ್ದಾರೆ. ನೋಡಪ್ಪ, ಅವ್ರ ಮಗ ಹಸ್ತಾಂತರ ಮಾಡೋದ್ರ ಬಗ್ಗೆ ಫಸ್ಟ್ ಅವ್ರು ನೆನೆಸ್ಕೊಳ್ಳಿ, ಆಮೇಲೆ ಮಿಕ್ಕಿದ್ ಮಾತು.